ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದು ಕಾಲದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಆಗ್ತಾ ಇತ್ತು. ಗಂಡನ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳ ಆಗ್ತಾ ಇದೆ ಅಂತ ತುಂಬಾ ಜನ ಮಹಿಳೆಯರು ಕೋರ್ಟ್ ಮೆಟ್ಟಿಲು ಹತ್ತಾ ಇದ್ರು. ಇನ್ನು ಕೆಲ ಮಹಿಳೆಯರು ಎಲ್ಲವನ್ನ ಸಹಿಸಿಕೊಂಡು ಕುಟುಂಬಕ್ಕೋಸ್ಕರ ಬದುಕಿದ್ದು ಉಂಟು. ಗಂಡ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ನೀಡ್ತಾನೆ ಅಂತ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದು ಕೂಡ ಉಂಟು. ಆದರೆ ಈಗ ಕಾಲ ಯಾವ ರೀತಿ ಬದಲಾಗಿದೆ ನೋಡಿ. ಈಗ ಈ ಕೇಸ್ಗಳಲ್ಲಿ ಉಲ್ಟಾ ಆಗ್ತಾ ಇದೆ. ಹೆಂಡತಿ ಹಣದ ವಿಚಾರದಲ್ಲಿ ಕಿರಿಕಿರಿ ಮಾಡ್ತಾ ಇದ್ದಾಳೆ, ಮಾನಸಿಕವಾಗಿ ನೆಮ್ಮದಿ ಇಲ್ಲ, ಗಂಡನ ಮೇಲೆ ದೌರ್ಜನ್ಯ, ವಿಚ್ಛೇದನ ಪಡೆದುಕೊಂಡು ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್. ಈ ರೀತಿಯ ಪ್ರಕರಣಗಳು ಈಗ ಹೆಚ್ಚಾಗುತ್ತಿದೆ. ಯಾವ ಕಾನೂನುಗಳನ್ನು ಮಹಿಳೆಯರ ರಕ್ಷಣೆಗಾಗಿ ಮಾಡಲಾಗಿದೆಯೋ ಅದೇ ಕಾನೂನುಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇರುವವರ ಸಂಖ್ಯೆ ಹೆಚ್ಚಾಗಿದೆ. ಇದೀಗ ಬೆಂಗಳೂರಿನ ಟೆಕ್ಕಿ ಅತುಲ್ ಶುಭಾಸ್ ಕೇಸ್ ಕೂಡ ಇದೇ ವಿಚಾರವಾಗಿ ಕೇವಲ ದೇಶ ಮಾತ್ರವಲ್ಲ, ಇಡೀ ಜಗತ್ತಿನಾದ್ಯಂತ ಸದ್ದು ಮಾಡ್ತಾ ಇದೆ. ಹೆಂಡತಿ ಹಾಗೂ ಹೆಂಡತಿಯ ಕುಟುಂಬಸ್ಥರಿಂದಾದ ದೌರ್ಜನ್ಯದಿಂದಾಗಿ ಮನನೊಂದ ಅತುಲ್ ತನ್ನ ಜೀವವನ್ನೇ ತೆಗೆದುಕೊಂಡಿದ್ದಾನೆ. ಹೆಂಡತಿ ಕೊಟ್ಟ ಕಿರುಕುಳವೇ ಈತನ ಪ್ರಾಣ ಹೋಗೋದಕ್ಕೆ ಕಾರಣ ಅನ್ನೋದು ದುರಂತ. ಇದೀಗ ಈ ಟೆಕ್ಕಿಯ ದುರಂತ ಅಂತ್ಯ ದೇಶದಲ್ಲಿ ಹೊಸದೊಂದು ಚರ್ಚೆಯನ್ನ ಹುಟ್ಟುಹಾಕಿದೆ. ಇಲ್ಲಿವರೆಗೆ ಮಹಿಳೆಯರ ರಕ್ಷಣೆಯ ಬಗ್ಗೆ ಮಾತನಾಡುತ್ತಿದ್ದ ಜನ ಈಗ ಪುರುಷರ ಹಕ್ಕುಗಳ ಬಗ್ಗೆ ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಅತುಲ್ ಹೆಂಡತಿ ಹಾಗೂ ಆಕೆಯ ಮನೆಯವರಿಂದ ಅನುಭವಿಸಿದ ನೋವು ಈಗ ದೇಶದ ಜನರನ್ನ ಭಾವುಕರಾಗುವಂತೆ ಮಾಡಿದೆ. ಅಂದಹಾಗೆ ಈ ಅತುಲ್ ಮೇಲೆ ಹೆಂಡತಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಕೇಸ್ ದಾಖಲು ಮಾಡಿದ್ದಳು. ಕೇವಲ ಕೇಸ್ ದಾಖಲು ಮಾಡಿದ್ದು ಮಾತ್ರವಲ್ಲ, ಹಣಕ್ಕಾಗಿ ಪೀಡಿಸುತ್ತಿದ್ದಳು. 1 ವರ್ಷದ ಅವಧಿಯಲ್ಲಿ ಅತುಲ್ ಬರೋಬ್ಬರಿ 40 ಬಾರಿ ಕೋರ್ಟ್ ವಿಚಾರಣೆಗಾಗಿ ಹೋಗಬೇಕಾಗಿ ಬಂತು. ತಿಂಗಳಿಗೆ 40,000 ಹೆಂಡತಿಯ ಖರ್ಚಿಗಾಗಿ ಅತುಲ್ ಕೊಡ್ತಾ ಇದ್ದ. ಆದರೆ ಹೆಂಡತಿಗೆ ಇದು ಸಾಕಾಗೋದಿಲ್ಲ. ಮಗನನ್ನ ಒಮ್ಮೆ ಭೇಟಿಯಾಗಬೇಕು ಅಂದ್ರೆ 3 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೆಂಡತಿ ಡಿಮ್ಯಾಂಡ್ ಮಾಡಿದ್ಲಂತೆ. ಅಷ್ಟೇ ಅಲ್ಲ, ವಿಚ್ಛೇದನಕ್ಕಾಗಿ 3 ಕೋಟಿ ಕೊಡಬೇಕು ಅಂತ ಹಿಂಸೆ ನೀಡ್ತಾ ಇದ್ಲಂತೆ. ನ್ಯಾಯಾಲಯದಲ್ಲೂ ಕೂಡ ಅತುಲ್ಗೆ ನ್ಯಾಯ ಸಿಗ್ಲಿಲ್ಲ. ನೀನ್ ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಅಂತ ನ್ಯಾಯಾಧೀಶರ ಮುಂದೆಯೇ ಹೆಂಡತಿ ಹೇಳಿಬಿಟ್ಟಿದ್ಲು. ಹೆಂಡತಿ ಈ ರೀತಿಯ ಕೊಂಕು ಮಾತನ್ನ ಹೇಳುವಾಗ ನ್ಯಾಯಾಧೀಶರು ಕೂಡ ನಕ್ಕಿದ್ರು ಅನ್ನುವ ಆರೋಪ ಇದೆ. ಈ ಕಾರಣದಿಂದ ಮನನೊಂದ ಅತುಲ್ ತನ್ನ ಪ್ರಾಣವನ್ನ ತಾನೇ ತೆಗೆದುಕೊಂಡಿದ್ದಾನೆ. ಹೀಗೆ ಪ್ರಾಣ ತೆಗೆದುಕೊಳ್ಳುವಾಗ ಬರೋಬ್ಬರಿ 24 ಪುಟದ ಮರಣ ಪತ್ರವನ್ನ ಕೂಡ ಬರೆದಿದ್ದಾನೆ. ಅಷ್ಟಕ್ಕೂ ಏನಿದು ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವ ಕೇಸ್? ಮರಣ ಪತ್ರದಲ್ಲಿ ಏನಿದೆ? ಅತುಲ್ಗೆ ಹೆಂಡತಿ ಯಾವ ರೀತಿಯೆಲ್ಲ ಕಾಟ ಕೊಟ್ಟಿದ್ಲು? ಈ ಪ್ರಕರಣದ ಹಿನ್ನೆಲೆ ಏನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಗಂಡನಿಂದ ಕಿರುಕುಳ ಆದ್ರೆ, ದೌರ್ಜನ್ಯ ಆದ್ರೆ ಅದನ್ನ ಕೇಳೋದಕ್ಕೆ ನಮ್ಮ ವ್ಯವಸ್ಥೆಯಲ್ಲಿ ತುಂಬಾ ಜನ ಇದ್ದಾರೆ. ಕಾನೂನು ವ್ಯವಸ್ಥೆಯಲ್ಲಿ ಕೂಡ ಬಿಗಿ ಕಾನೂನುಗಳಿದೆ. ಸಮಾಜದಲ್ಲಿ ಆತನನ್ನ ನೋಡುವ ದೃಷ್ಟಿಯೇ ಬದಲಾಗುತ್ತೆ. ನಮ್ಮ ಕಾನೂನಿನಲ್ಲಿ ಈ ರೀತಿಯ ದೌರ್ಜನ್ಯ ಮಾಡಿದ ಗಂಡಂದಿರಿಗೆ ಆಗುವ ಶಿಕ್ಷೆಯ ಪ್ರಮಾಣ ಕೂಡ ತುಂಬಾನೇ ದೊಡ್ಡದಿದೆ. ಇದೆಲ್ಲ ಒಳ್ಳೆಯದೇ. ಈ ರೀತಿಯ ಕಾನೂನುಗಳನ್ನ ಮಾಡಿದ್ರಿಂದ ಅದೆಷ್ಟೋ ಹೆಣ್ಣು ಮಕ್ಕಳ ಬದುಕು ಉಳಿದಿದೆ. ಆದರೆ ಇದೇ ದೌರ್ಜನ್ಯಗಳು ಗಂಡು ಮಕ್ಕಳ ಮೇಲೆ ಆದರೆ ಅದರ ಕತೆ ಉಲ್ಟಾ ಆಗಿರುತ್ತೆ. ಗಂಡು ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ಕಾನೂನು ಕೂಡ ಬರೋದಿಲ್ಲ, ಅನುಕಂಪ ತೋರಿಸೋದಕ್ಕೆ ಸಮಾಜ ಕೂಡ ಬರೋದಿಲ್ಲ. ಇತ್ತೀಚೆಗೆ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದಕ್ಕೆ ಸಾಕ್ಷಿ ಬೆಂಗಳೂರಿನ ಟೆಕ್ಕಿ ಅತುಲ್ ಪ್ರಕರಣ. ಅಂದಹಾಗೆ 2019ರಲ್ಲಿ ಬಿಹಾರ ಮೂಲದ ಅತುಲ್ಗೆ ಮ್ಯಾಟ್ರಿಮೋನಿಯಲ್ ಸೈಟ್ನಲ್ಲಿ ಉತ್ತರ ಪ್ರದೇಶದ ನಿಖಿತಾ ಅನ್ನುವ ಯುವತಿ ಪರಿಚಯವಾಗಿದ್ದಳು. ಇಬ್ರು ಕೂಡ ಸಾಫ್ಟ್ವೇರ್ ಫೀಲ್ಡ್ನವರೇ ಆಗಿದ್ದರಿಂದ ಮದುವೆ ಕೂಡ ಆಗ್ತಾರೆ. ಬೆಂಗಳೂರಿನಲ್ಲೇ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಒಂದು ಮುದ್ದಾದ ಮಗು ಕೂಡ ಜನಿಸುತ್ತೆ. ಆದರೆ 2 ವರ್ಷ ತುಂಬುವ ಹೊತ್ತಿನಲ್ಲೇ ಮನಸ್ತಾಪಗಳು ಶುರುವಾಗುತ್ತೆ. ಹೀಗೆ ಮನಸ್ತಾಪ ಶುರುವಾದಾಗ ಹೆಂಡತಿ ನಿಖಿತಾ ತಮ್ಮ ತಂದೆ ತಾಯಿಯ ಜೊತೆ ಹೋಗಿ ಪ್ರತ್ಯೇಕವಾಗಿ ಜೀವನ ನಡೆಸೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ನಿಖಿತಾ ದೌರ್ಜನ್ಯ. ಮೊದಲು ಪ್ರತಿ ತಿಂಗಳು ನನಗೆ ಇಂತಿಷ್ಟು ಹಣ ಕೊಡಬೇಕು ಅಂತ ಪೀಡಿಸಲು ಶುರು ಮಾಡಿದ ನಿಖಿತಾ ಹೋಗ್ತಾ ಹೋಗ್ತಾ ಹೆಚ್ಚಿನ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾಳೆ. ಅತುಲ್ ತಿಂಗಳಿಗೆ 40,000 ರೂಪಾಯಿಯನ್ನ ಹೆಂಡತಿಗೆ ನೀಡ್ತಾ ಇದ್ನಂತೆ. ಆದರೆ ಇದು ಸಾಕಾಗೋದಿಲ್ಲ ಅಂತ ನಿಖಿಲ್ ಅತುಲ್ ಮೇಲೆ ಸುಳ್ಳು ಕೇಸ್ಗಳನ್ನ ದಾಖಲಿಸಲು ಶುರು ಮಾಡ್ತಾಳೆ. ದುರಂತ ಏನ್ ಗೊತ್ತಾ? ತನ್ನ ಮಗನನ್ನ ನೋಡಬೇಕು, ಅವನ ಜೊತೆ ಸ್ವಲ್ಪ ಹೊತ್ತು ಕಳಿಬೇಕು ಅಂದ್ರು 3 ಲಕ್ಷ ರೂಪಾಯಿ ಕೊಡಬೇಕು ಅಂತ ನಿಖಿತಾ ಬೇಡಿಕೆ ಇಟ್ಟಿದ್ಲಂತೆ.
ಮುಂದೆ ಅತುಲ್ ಮೇಲೆ ದಾಖಲಾಗಿದ್ದ ಕೇಸ್ಗಳ ವಿಚಾರಣೆ ನಡೆಯುತ್ತೆ. ಹೀಗೆ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಅತುಲ್ ಬೇಸರದಿಂದ ಈ ರೀತಿ ಕಿರುಕುಳ ಕೊಟ್ಟರೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳಿದಾಗ ನಿಖಿತಾ ಹಾಗಾದ್ರೆ ಯಾಕಿನ್ನೂ ಬದುಕಿದ್ದೀಯಾ, ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ ಯಾಕೆ ಅಂತ ಪ್ರಶ್ನಿಸಿದ್ದಳು. ಹೀಗೆ ನಿಖಿತಾ ಈ ರೀತಿಯ ಮಾತು ಹೇಳಿದಾಗ ನ್ಯಾಯಾಧೀಶರ ಪೀಠದಲ್ಲಿ ಕುಳಿತಿದ್ದ ಜಡ್ಜ್ ರೀಟಾ ನಕ್ಕಿದ್ರಂತೆ. ಇದನ್ನು ನಾವು ಹೇಳ್ತಾ ಇಲ್ಲ, ಸುಭಾಷ್ ತನ್ನ ಮರಣ ಪತ್ರದಲ್ಲಿ ಬರೆದುಕೊಂಡಿದ್ದಾನೆ. ಅಷ್ಟೇ ಅಲ್ಲ, ನ್ಯಾಯಾಧೀಶರೇ ಈ ಪ್ರಕರಣವನ್ನು ಇತ್ಯರ್ಥ ಮಾಡಬೇಕಾದರೆ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ರಂತೆ. ಇದರ ನಡುವೆ ಕೋರ್ಟ್ನ ವಿಚಾರಣೆಯ ಕಿರುಕುಳ ಕೂಡ ಇತ್ತು. ಪ್ರಕರಣ ದಾಖಲಾಗಿದ್ದು ಉತ್ತರ ಪ್ರದೇಶದಲ್ಲಿ. ಅತುಲ್ ಕೆಲಸ ಮಾಡ್ತಾ ಇದ್ದಿದ್ದು ಬೆಂಗಳೂರಿನಲ್ಲಿ. ಕೋರ್ಟ್ ವಿಚಾರಣೆಗೆ ಹೋಗಬೇಕು ಅಂದರೆ ಅತುಲ್ ಉತ್ತರ ಪ್ರದೇಶಕ್ಕೆ ಹೋಗಿ ಬರಬೇಕಿತ್ತು. ಹೀಗೆ ಅತುಲ್ ಕೇವಲ ಕೋರ್ಟ್ ವಿಚಾರಣೆಗೆ ಅಂತಾನೆ 1 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 40 ಸಲ ಉತ್ತರ ಪ್ರದೇಶಕ್ಕೆ ಹೋಗಿ ಬಂದಿದ್ದಾನೆ. 40 ಸಲ ಅಂದರೆ ಒಂದೇ ದಿನದಲ್ಲಿ ಹೋಗಿ ಬರೋದಕ್ಕೆ ಆಗೋದಿಲ್ಲ. ಅದು ಕೂಡ ಅತುಲ್ ಮೇಲೆ 9 ಕೇಸ್ಗಳು ದಾಖಲಾಗಿವೆ. ಹೀಗೆ ಅತುಲ್ ಕೇವಲ ಈ ಕೇಸ್ಗಳ ವಿಚಾರಣೆಗಾಗಿಯೇ ಬರೋಬ್ಬರಿ 120 ದಿನಗಳ ಕಾಲ ಕೆಲಸಕ್ಕೆ ರಜೆ ಹಾಕಬೇಕಾಗಿ ಬರುತ್ತೆ. ಅಂದರೆ ವರ್ಷದ ಅರ್ಧಕ್ಕರ್ಧ ದಿನವನ್ನ ಕೇಸ್ನ ವಿಚಾರದಲ್ಲೇ ಅತುಲ್ ಕಳೆದುಕೊಳ್ಳಬೇಕಾಗಿ ಬಂತು. ಒಂದು ಕಡೆ ಕೋರ್ಟ್ ವಿಚಾರಣೆ, ಮತ್ತೊಂದು ಕಡೆ ಹಣಕ್ಕಾಗಿ ಡಿಮ್ಯಾಂಡ್. ಇದರ ನಡುವೆ ತನ್ನ ಮಗನನ್ನ ನೋಡುವ ಭಾಗ್ಯ ಕೂಡ ಇಲ್ಲ. ಕಳೆದ 2 ವರ್ಷಗಳಿಂದ ಮಗುವಿನ ಮುಖ ನೋಡೋದಕ್ಕೆ ಕೂಡ ಹೆಂಡತಿ ಅವಕಾಶ ಮಾಡಿ ಕೊಡ್ಲಿಲ್ವಂತೆ. ಈ ವೇದನೆ ಅದ್ಯಾವ ರೀತಿ ಇರಬಹುದು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ನಾವು ಆರಂಭದಲ್ಲೇ ಹೇಳಿದಂತೆ ಮಗುವನ್ನ ನೋಡಬೇಕು ಅಂದ್ರೆ 3 ಲಕ್ಷ ರೂಪಾಯಿ ಕೊಟ್ಟು ನೋಡಬೇಕು ಅಂತ ನಿಖಿತಾ ಡಿಮ್ಯಾಂಡ್ ಮಾಡಿದ್ಲು ಅಂತ ಅತುಲ್ ತನ್ನ ಮರಣ ಪತ್ರದಲ್ಲಿ ಬರೆದಿದ್ದಾನೆ. ಹೀಗೆ ತನಗಾದ ನೋವನ್ನ ಬರೋಬ್ಬರಿ 24 ಪುಟಗಳಲ್ಲಿ ಬರೆದು ತನ್ನ ಕೊನೆಯ ಆಸೆಗಳನ್ನ ಕೂಡ ಹೇಳಿ ಅತುಲ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಇನ್ನು ಮರಣಪತ್ರದಲ್ಲಿ ಅತುಲ್ ಕೆಲವೊಂದು ಆಸೆಗಳ ಬಗ್ಗೆ ಬರೆದುಕೊಂಡಿದ್ದಾನೆ. ಆ ಆಸೆಗಳ ಬಗ್ಗೆ, ಬೇಡಿಕೆಗಳ ಬಗ್ಗೆ ಕೇಳಿದ್ರೆ ಎಂಥವರ ಹೃದಯ ಕೂಡ ಕಲಕುತ್ತೆ. ನನಗೆ ಕಿರುಕುಳ ನೀಡಿದವರಿಗೆ ಶಿಕ್ಷೆ ಆಗುವವರೆಗೂ ಯಾವುದೇ ಕಾರಣಕ್ಕೂ ನನ್ನ ಆಸ್ತಿಯನ್ನ ವಿಸರ್ಜನೆ ಮಾಡಬಾರದು. ಹಾಗೇನಾದರೂ ನ್ಯಾಯಾಲಯ, ಆ ಭ್ರಷ್ಟ ಜಡ್ಜ್ ನನ್ನ ಹೆಂಡತಿ ಹಾಗೂ ಆಕೆಯ ಕುಟುಂಬದವರೇನಾದರೂ ನಿರಪರಾಧಿ ಅಂತ ಆದೇಶ ನೀಡಿದ್ದಲ್ಲಿ ನ್ಯಾಯಾಲಯದ ಹೊರಗಡೆ ಇರುವ ಚರಂಡಿಯಲ್ಲಿ ನನ್ನ ಆಸ್ತಿಯನ್ನ ಎಸೆದು ಬಿಡಿ. ಈ ಕಾನೂನು ವ್ಯವಸ್ಥೆಯನ್ನ ನಾನು ನಂಬೋದಿಲ್ಲವಾದರೂ ನನಗೆ ಕಿರುಕುಳ ನೀಡಿದವರಿಗೆ ಗರಿಷ್ಠ ಎನ್ನುವ ಶಿಕ್ಷೆ ಕೊಡಬೇಕು. ನನ್ನ ಪತ್ನಿಯಂತಹ ಹೆಂಗಸನ್ನ ಜೈಲಿಗೆ ಹಾಕದೇ ಇದ್ರೆ ಮುಂದೊಂದು ದಿನ ಸಮಾಜದಲ್ಲಿರುವ ಇನ್ನೂ ಕೆಲವರ ಮಕ್ಕಳ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ಬೆಳೆಯಲು ಉತ್ತೇಜನ ನೀಡಿದಂತಾಗುತ್ತದೆ. ಈ ರಾಕ್ಷಸಿ ವ್ಯಕ್ತಿಗಳ ಜೊತೆಗೆ ಯಾವುದೇ ಸಂಧಾನ, ಸೆಟಲ್ಮೆಂಟ್ ಅಥವಾ ಮಾತುಕತೆಗಳನ್ನು ಮಾಡಬಾರದು. ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು. ಹೀಗೆ ಹಲವು ವಿಚಾರಗಳನ್ನ ಅತುಲ್ ಬರೆದುಕೊಂಡಿದ್ದಾನೆ. ಇದೀಗ ಅತುಲ್ ಅನುಭವಿಸಿದ ನೋವಿನ ಬಗ್ಗೆ ಇಡೀ ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ. ಈ ದೇಶದಲ್ಲಿ ಗಂಡಸರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ಇನ್ನಾದರೂ ನಮ್ಮ ದೇಶದ ಕಾನೂನು ಗಂಡಸರ ನೋವನ್ನ ಕೂಡ ಕೇಳಿಸಿಕೊಳ್ಳಬೇಕು ಅನ್ನುವ ಕೂಗು ಎದ್ದಿದೆ. ಯಾವ ಕಾನೂನನ್ನ ರಕ್ಷಣೆಯ ದೃಷ್ಟಿಯಿಂದ ಮಾಡಿದ್ರೂ ಅದೇ ಕಾನೂನನ್ನ ಕೆಲವು ಹೆಣ್ಣು ಮಕ್ಕಳು ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಅನ್ನುವ ಆರೋಪಗಳು ಕೇಳಿಬಂದಿದೆ. ಈ ನಡುವೆ ತೆಲಂಗಾಣದ ವರದಕ್ಷಿಣೆ ಪ್ರಕರಣದ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಅದೊಂದು ಖಡಕ್ ಸೂಚನೆಯನ್ನ ನೀಡಿಬಿಟ್ಟಿದೆ. ಕಾನೂನು ನಿಬಂಧನೆಗಳು ಮತ್ತು ಕಾನೂನು ಪ್ರಕ್ರಿಯೆಯ ದುರುಪಯೋಗವನ್ನ ತಡೆಯಲು ನ್ಯಾಯಾಲಯಗಳು ಇಂತಹ ಪ್ರಕರಣಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಮತ್ತು ಅಮಾಯಕ ಕುಟುಂಬ ಸದಸ್ಯರ ಅನಗತ್ಯ ಕಿರುಕುಳವನ್ನ ತಪ್ಪಿಸಬೇಕು ಅಂತ ಹೇಳಿಬಿಟ್ಟಿದೆ. ಅದೇನೇ ಇರಲಿ, ಇಂತಹ ಪ್ರಕರಣಗಳು ಹೆಚ್ಚಾದರೆ ನಿಜವಾಗಿಯೂ ಸಮಸ್ಯೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗುತ್ತೆ. ಜನ ಎಲ್ಲ ಪ್ರಕರಣಗಳನ್ನ ಇದೇ ರೀತಿ ನೋಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿಯ ಪ್ರಕರಣಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ.